ಹಲೋ ಎವ್ರಿವನ್. 28ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಎಪಿಬಿ ಕಂಸದ ಉದ್ದವು 22 ಸೆಂಟಿಮೀಟರ್ ಆಗಿದೆ. ಎಪಿಬಿ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ತ್ರಿಜ್ಯವನ್ನ ಕೊಟ್ಟಿದ್ದಾರೆ, ಎಷ್ಟು? 21 ಸೆಂಟಿಮೀಟರ್ ಇದೆ. ಹಾಗೆ ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ, ಎಪಿಬಿ ಕಂಸದ ಉದ್ದ 22 ಸೆಂಟಿಮೀಟರ್. ಸೊ ಇಲ್ಲಿ ನಾವು ಥೀಟಾವನ್ನ ಮೊದಲನೇದಾಗಿ ಕಂಡುಹಿಡಿಬೇಕು ಮಕ್ಕಳೇ. ಸೊ ಇಲ್ಲಿ ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ ಅಲ್ವಾ? ಸೊ ಈಗ ಕಂಸದ ಉದ್ದ, ಸೊ ಕಂಸದ ಉದ್ದ ಈಸ್ ಈಕ್ವಲ್ ಟು ಏನ್ ಹೇಳಿ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr. ಸೊ ಇಲ್ಲಿ ಕಂಸದ ಉದ್ದ ಎಷ್ಟು? 22 ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2 ಗುಣಿಸು 22 ಡಿವೈಡೆಡ್ ಬೈ 7 ಗುಣಿಸು r 21. ಸೊ ಇಲ್ಲಿ 7 1 7 7 3 21. ಓಕೆ, ಸೊ ಇಲ್ಲಿ ಎರಡು ಬದಿಯಲ್ಲೂ 22 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಮತ್ತಿನ್ನೇನು ಹೋಗುತ್ತೆ? 2 1 ಸಾರಿ 3 1 3 3 1 3 2 0. ಸೊ 2 1 2 60. ಓಕೆ, ಸೊ ಈಗ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 60 ಡಿಗ್ರಿ ಆಯ್ತು. ಓಕೆ, ಸೊ ನಮಗೆ ಥೀಟಾ ಸಿಕ್ಕಿದೆ. ಸೊ ಈಗ ನಾವು ಎಪಿಬಿ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಹೇಳ್ಬೇಕು. ಓಕೆ, ಸೊ ಎಪಿಬಿ ಕಂಸದಿಂದ ಉಂಟಾದಂತಹ ತ್ರಿಜ್ಯಾಂತರ ಖಂಡ, ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ? ಥೀಟಾ ಇಂಟು ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr ಸ್ಕ್ವೇರ್. ಸೊ ಥೀಟಾ 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು π 22 ಡಿವೈಡೆಡ್ ಬೈ 7 ಇಂಟು 21 ಗುಣಿಸು 21. ಸೊ ಇಲ್ಲಿ 0 0 ಹೋಯ್ತು. 6 1 6 6 6 36 7 1 7 7 3 21 3 1 3 3 2 6 2 1 2 2 11 22. ಸೊ ಈಗ 11 ಗುಣಿಸು 21 ಎಷ್ಟು ಬರುತ್ತೆ ಹೇಳಿ? 11 11 231 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಇದೇನು ಹೇಳಿ? ಎಪಿಬಿ ಕಂಸದಿಂದ ಉಂಟಾದಂತಹ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಈಗ ನಾವು ವೃತ್ತಖಂಡದ ವಿಸ್ತೀರ್ಣವನ್ನ ಹೇಳ್ಬೇಕು ಅಲ್ವಾ? ಸೊ ಅಂದ್ರೆ ಈ ಭಾಗದ ವಿಸ್ತೀರ್ಣ ಹೇಳ್ಬೇಕು. ಸೊ ಈ ಭಾಗದ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಇಲ್ಲಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಿದ್ರೆ ನಮ್ಗೆ ಈ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ ಮಕ್ಕಳೇ. ಹಾಗಾದ್ರೆ ನಾವು ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಅಲ್ವಾ? ಸೊ ಇದೊಂದು ಸಮಬಾಹು ತ್ರಿಭುಜ ಆಗತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಓ ಎ ಬಾಹು ಮತ್ತು ಒ ಬಿ ಬಾಹು ಏನಾಗಿದೆ? ಸಮನಾಗಿದೆ. ಎರಡು ಬಾಹುಗಳು ಸಮನಾದ್ರೆ ಸೊ ಏನಾಗತ್ತೆ ಹೇಳಿ? ಸೊ ಇದು ಮೂರನೇ ಬಾಹು ಸಮನಾಗಿರೋ ಅಂದ್ರೆ ಅಭಿಮುಖ ಕೋನಗಳು ಸಮನಾಗತ್ತೆ. ಸೊ ಹಾಗಾಗಿ ಈ ಕೋನ ಎಷ್ಟಿರುತ್ತೋ ಈ ಕೋನನು ಅಷ್ಟೇ ಇರುತ್ತೆ. ಸೊ ಇಲ್ಲಿ ತ್ರಿಭುಜದ ಒಳ ಕೋನಗಳ ಮೊತ್ತ. ಸೊ ಇದು ಏನಾಯ್ತು? ತ್ರಿಭುಜ ಒ ಎ ಪಿ ಒಂದು ಸಮಬಾಹು ತ್ರಿಭುಜ ಆಯ್ತು ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಬಾಹುಗಳು ಸಮನಾಗತ್ತೆ, ಎಲ್ಲಾ ಕೋನಗಳ ಅಳತೆಗಳು ಕೂಡ ಸಮನೇ ಆಗಿರತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ನೋಡ್ಬೇಕು. ಸೊ ಹಾಗಾಗಿ ಇಲ್ಲಿ ಒ ಎ ಬಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನ್ ಹೇಳಿ? ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ ವರ್ಗಮೂಲ 3 ಇಂಟು ಎ ಸ್ಕ್ವೇರ್ √3/4 ಇಂಟು ಎ ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ √3 ಡಿವೈಡೆಡ್ ಬೈ 4 ಇಂಟು ಎ ಅನ್ನೋದೇನು? ತ್ರಿಭುಜದ ಬಾಹು. ಸೊ ಬಾಹು ಅಂದ್ರೆ ಏನಾಯ್ತು? ವೃತ್ತದ ತ್ರಿಜ್ಯಕ್ಕೆ ಸಮನಾಗ್ತಾ ಇದೆ. ಸೊ ಹಾಗಾಗಿ 21 ಗುಣಿಸು 21. ಸೊ ಈಸ್ ಈಕ್ವಲ್ ಟು ಸೊ ವರ್ಗಮೂಲ 3 1.73 ಇಂಟು 21 ಇಂಟು 21 ಡಿವೈಡೆಡ್ ಬೈ 4. ಓಕೆ, ಸೊ ಇದನ್ನ ಗುಣಿಸಿದಾಗ 762.93 ಡಿವೈಡೆಡ್ ಬೈ 4. ಸೊ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 190.7
73 ಆಗುತ್ತೆ. ಓಕೆ, ಸೊ 73 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈಗ ನಾವು ವೃತ್ತಖಂಡದ ತ್ರಿಜ್ಯ, ಸೊ ಇಲ್ಲಿ ವೃತ್ತಖಂಡದ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡೋಣ. ಸೊ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಏನು ಹೇಳಿ, ತ್ರಿಭುಜದ ವಿಸ್ತೀರ್ಣ. ಸೊ ತ್ರಿಭುಜದ ವಿಸ್ತೀರ್ಣ ಮಾಡಿದ್ರೆ ನಮ್ಗೆ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ ಮಕ್ಕಳು, ಅಂದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ, 231 ಮೈನಸ್ 190.73 ಬಂದಿದೆ ಸೆಂಟಿಮೀಟರ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 40.27 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಇದೇನ್ ಹೇಳಿ, ಎಪಿಬಿ ವೃತ್ತಖಂಡದ ವಿಸ್ತೀರ್ಣ ಆಗಿದೆ. ಥ್ಯಾಂಕ್ ಯು.